ಕೋಟಿ ಹಾಕ್ಸೋದು. ಕೋಟಿ ಹಾಕ್ಸ್ಬಿಟ್ಟು ಬಗರೂಪಮ್ನವ್ರನ್ನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವ್ರಿಗೆ ಕೊಟ್ಟುಬಿಟ್ಟು ಇವತ್ತು ಒಕ್ಲೇಬ್ ಸೋಪ್ ಖಾತೆ ಕೆಲಸ ಮಾಡ್ತಾ ಇದ್ದಾರೆ. 100ಕ್ಕೆ 100 ನಾನು ಹೇಳ್ತೀನಿ, ಇದು ಡಬಲ್ ಗೇಮ್ ಕೆಲಸ. ಇದು ಎಲ್ಲವೂ ನಾಟಕ ಬುಟಾಟಿ ಕೆಲಸಗಳು. ಬಗರುಕುಂದಾರರನ್ನ ಮತ್ತೊಂದು ರೀತಿಯಲ್ಲಿ ಹೆದರಿಸ್ತಕ್ಕಂಥ ಕೆಲಸ. ಬಗರುಕುಂದಾರರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ, ನೀವು ಹೋದ ಸರಿ ಯಾವುದೇ ಕಾರಣಕ್ಕೂ ಯಾರೋ ಒಬ್ಬಿಬ್ರು ಮಾತನಾಡಿರ್ತಕ್ಕಂಥದ್ದಕ್ಕೆ ರಾಜಕಾರಣದಲ್ಲಿ ತಿಳ್ಕೊಂಡ್ಬಿಟ್ರಿ. ಆದ್ರೆ ಬಿಜೆಪಿ ಪಕ್ಷದ ಅವಧಿಯಲ್ಲಿ ಯಾರನ್ನೂ ಕೂಡ ನಾವು ಒಕ್ಕಲೆಬ್ಬಿಸಲಿಲ್ಲ. ಈ ಜಮೀನು ಮನ್ಯ ಬಂಗಾರಪ್ಪ ಸಾಹೇಬರ ಋಣದಲ್ಲಿ ಇವತ್ತು ನಮ್ಮ ರೈತರು ಬದುಕ್ತಾ ಇದ್ದಾರೆ. ಅವರನ್ನ ಬೀದಿಗೆ ತರ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥವ್ರು ನೀವು. ಸುಮಾರು 1102 ಜನ ಫಲಾನುಭವಿಗಳ ಹಕ್ಕುಪತ್ರಗಳನ್ನ ವಜಾ ಮಾಡಿರ್ತಕ್ಕಂಥ ಅಂತ ವಿಚಾರಗಳನ್ನ ಸರ್ಕಾರದ ಮುಂದೆ ಪ್ರಶ್ನೆ ಮಾಡಲಿಕ್ಕೆ ಆ ಸಂದರ್ಭದಲ್ಲಿ ಯೋಗ್ಯತೆ ಇಲ್ಲದೆ ಇರ್ತಕ್ಕಂಥವ್ರು 6 ತಿಂಗಳಿಗೆ ಒಂದ್ಸಾರಿ ಬಂದು ಇಲ್ಲಿ ಎಲ್ಲ ಪತ್ರಿಕಾ ಮಾಧ್ಯಮದ ಮುಖಾಂತರ ಹೇಳಿಕೆ ಕೊಡ್ತಾರೆ ಅಂತ ಅನ್ನೋದಾದ್ರೆ, ಆರಂಭ ಅವನ್ ಮಾಡಿದ್ನಲ್ಲ ಅವನೇ ಎಲ್ಲರದು ರಿಜೆಕ್ಟ್ ಮಾಡಿರೋದು. ಮಾನ ಮರ್ಯಾದೆಯಿಂದ ಹಳ್ಳಿಗೆ ಹೋಗಕ್ ಹೇಳಿ ಫಸ್ಟ್. ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ನನ್ನ 38 ವರ್ಷ ರಾಜಕೀಯ ಜೀವನದಲ್ಲಿ ಪ್ರಾಮಾಣಿಕವಾಗಿ ಜನರ ಸೇವೆಯನ್ನು ನನ್ನ ಕೈಲಾದ ಮಟ್ಟಿಗೆ ಮಾಡ್ಕೊಂಡು ಬಂದಿದ್ದೇನೆ ಹೊರತು ಯಾವುದೇ ರೀತಿಯ ಹಣಕ್ಕಾಗಲಿ ಅಧಿಕಾರಕ್ಕಾಗಲಿ ನಾನು ದುಂಬಾಳು ಬಿದ್ದವನಲ್ಲ. ಇವತ್ತು ಸಮೇತ ಬಗರುಕ ಸಮಿತಿ ಅಧ್ಯಕ್ಷನಾಗಿ ಅದೇ ರೀತಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಅವರಿಗೆ ನಾನು ಕೇಳ ಬಯಸ್ತಾ ಇದ್ದೇನೆ, ನೀವು ಸಮೇತ 5 ವರ್ಷ ಬಗರುಕುಂ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೀರಾ. ನಿಮ್ಮ ಅವಧಿಯಲ್ಲಿ ಎಷ್ಟು ಜನರಿಗೆ ಹಕ್ಕುಪತ್ರವನ್ನು ಕೊಟ್ಟಿದ್ದೀರಿ ಅಂತಕ್ಕಂಥದ್ದನ್ನು ಮೊದಲು ಹೇಳಿ. ಮಾನ್ಯ ಮಧು ಬಂಗಾರಪ್ಪನವರು ಹಿಂದಿನ ಶಾಸಕರಾದಂಥ ಸಂದರ್ಭದಲ್ಲಿ ಸುಮಾರು 7-8 ಸಾವಿರ ಜನರಿಗೆ ಹಕ್ಕುಪತ್ರವನ್ನು ಕೊಟ್ಟಿದ್ದು. ಅದರಲ್ಲಿ ನೀವು ಮಾಡಿರ್ತಕ್ಕಂಥ ಘನ ಕಾರ್ಯ ಏನಪ್ಪಾ ಅಂತಂದ್ರೆ, ಸುಮಾರು 1102 ಅರ್ಜಿಗಳಿದ್ವು. 2255 ಎಕರೆ 30 ಗುಂಟೆ 2255 ಎಕರೆ 30 ಗುಂಟೆ ಜಮೀನನ್ನ ಸುಮಾರು 1102 ಜನ ಫಲಾನುಭವಿಗಳ ಹಕ್ಕುಪತ್ರಗಳನ್ನ ವಜಾ ಮಾಡಿರ್ತಕ್ಕಂಥವ್ರು. 1102 ಜನ ಫಲಾನುಭವಿಗಳು 2250 ಎಕರೆ 30 ಗುಂಟೆ ಜಮೀನಿನ ಹಕ್ಕನ್ನ ವಜಾ ಮಾಡಿರ್ತಕ್ಕಂಥ ತಾವು ಬಗರುಕಿನ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕತೆ ಕಳ್ಕೊಂಡಿದ್ದೀರಿ. ಎಚ್ಚರಿಕೆಯಿಂದ ಮಾತಾಡ್ಬೇಕು ತಾವು. ನಾನು ಅವ್ರಿಗೆ ಕೇಳಲು ಬಯಸ್ತಾ ಇದ್ದೇನೆ, ಈ ಜಮೀನು ಮನ್ಯ ಬಂಗಾರಪ್ಪ ಸಾಹೇಬರ ಋಣದಲ್ಲಿ ಇವತ್ತು ನಮ್ಮ ರೈತರು ಬದುಕ್ತಾ ಇದ್ದಾರೆ. ಅವರನ್ನ ಬೀದಿಗೆ ತರ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥವ್ರು ನೀವು. 50 ಅರ್ಜಿಗಳು 98 ಅರ್ಜಿಗಳು ಇನ್ನೂ ಬಾಕಿ ಇದಾವೆ. ಇವರು ಸರ್ಕಾರಕ್ಕೆ 1 ಅರ್ಜಿಗಳು ಬಾಕಿ ಇಲ್ಲ ಅಂತೇಳಿ ವರದಿ ಕೊಟ್ಟಿದ್ದಾರೆ. ಅದೇ ರೀತಿ 53ರಲ್ಲಿ 1613 ಅರ್ಜಿಗಳು ಬಾಕಿ ಇದಾವೆ. ಈ ಯಾವ ಅರ್ಜಿಗಳನ್ನು ಸಮೇತ 2022ನೇ ಸಾಲಿನಲ್ಲಿ ಆನ್ಲೈನಿಗೆ ಇವರು ಫೀಡ್ ಮಾಡಲಿಲ್ಲ. ಇವರು ಅಧ್ಯಕ್ಷರಾಗಿ ಆನ್ಲೈನಿಗೆ ಫೀಡ್ ಮಾಡದೇ ಇರೋ ಕಾರಣಕ್ಕಾಗಿ ಈ ಅರ್ಜಿಗಳ ವಿಲೇವಾರಿಯನ್ನ ಇವತ್ತು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಕ್ಕುಪತ್ರಗಳು ಖಾತೆಪಾಣಿಗಳು ಆನ್ಲೈನ್ ಮುಖಾಂತರನೇ ಆಗ್ಬೇಕಾಗಿರೋದ್ರಿಂದ ಆನ್ಲೈನ್ನಲ್ಲಿ ಈ ಅರ್ಜಿಗಳನ್ನ ಅವತ್ತು ಇವರು ಮಾಡದೆ ಲೋಪ ಎಸಗಿರುವುದರಿಂದ ಇವತ್ತು ಈ 1711 ಅರ್ಜಿಗಳ ವಿಲೇ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಬಿಜೆಪಿ ಸರ್ಕಾರದಲ್ಲೇ ಇವರು ಬಂದ್ರು, ಆನ್ಲೈನ್ ಅನ್ನ ತಂದ್ರು. ಮಾನ್ಯ ನಾನು ಪತ್ರಿಕಾ ಮಾಧ್ಯಮದಲ್ಲಿ ನೆನಪು ಮಾಡ್ಲಿಕ್ಕೆ ಬಯಸ್ತಾ ಇದ್ದೇನೆ, ಮಾನ್ಯ ಅರ್ಗಾ ಜ್ಞಾನೇಂದ್ರ ಅವರು ಮೊನ್ನೆ ವಿಧಾನಸಭೆಯಲ್ಲಿ ವಿಚಾರಗಳ ಪ್ರಸ್ತಾಪ ಮಾಡಿದ್ರು. ಹಲವಾರು ಅರ್ಜಿಗಳನ್ನ ಆನ್ಲೈನ್ ನಲ್ಲಿ ಫೀಡ್ ಮಾಡಿಲ್ಲ, ಅವುಗಳನ್ನ ನಮಗೆ ವಿಲೇ ಮಾಡಲಿಕ್ಕೆ ಸಾಧ್ಯ, ಒಂದು ಅರ್ಜಿಯನ್ನು ವಿಲೇ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ಆ ವಿಚಾರವನ್ನ ತಿಳ್ಕೊಳ್ಳದೆ ಅಂಕಿಅಂಶಗಳನ್ನು ಇಲ್ಲದೆ ಒಬ್ಬ ಮಾಜಿ ಸಚಿವರಾಗಿ ಹೇಳ್ತಾ ಅವ್ರು ಯಾರು 94 CC ಕೆಳಗಡೆ ದೇವಿಕೆರೆನ ಅಂತಕ್ಕಂಥ ಒಂದು ಪ್ರಸ್ತಾಪವನ್ನು ಮಾಡಿದ್ರು. ಸೂರ್ಣಿಗೆ ಹತ್ರ ಇರ್ತಕ್ಕಂಥ ದೇವಿಕೆರೆ ಅಂತಕ್ಕಂಥದ್ದು, ಅದು 94 CC ಕೆಳಗಡೆ ಬರ್ತಕ್ಕಂಥ ಮನೆ ಹಕ್ಕುಪತ್ರ ಕೊಡ್ತಕ್ಕಂಥದ್ದು ಅನ್ನೋದನ್ನ ಅವರೇ ಹೇಳಿದ್ದಾರೆ. ಮನೆ ಹಕ್ಕುಪತ್ರ ಕೊಡ್ತಕ್ಕಂಥ ವಿಚಾರಕ್ಕೆ ಯಾರಾದ್ರೂ ಹಣಕಾಸನ್ನ ತೆಗೆದುಕೊಂಡಿದ್ರೆ ಯಾರೋ ಪ್ರಕಾಶ್ ಅಂತಕ್ಕಂಥವ್ರು ಹೇಳಿದ್ರೆ ಅವ್ರು ಬಿಜೆಪಿ ಕಾರ್ಯಕರ್ತರು ಅಂತಕ್ಕಂಥದ್ದನ್ನ ನಾನು ಮಾಹಿತಿ ಸಂಗ್ರಹ ಮಾಡಿದ್ದೀನಿ. 94 CC ನನ್ನ ವ್ಯಾಪ್ತಿಗೆ ಬರೋದಿಲ್ಲ. 94 CC ಆಡಳಿತ ಅಧಿಕಾರಿಗಳ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು
ಪ್ರಕ್ರಿಯೆ ಒಗರುಕುಂ ಸಮಿತಿಯ ವ್ಯಾಪ್ತಿಗೆ ಬರುವುದಿಲ್ಲ. ಅದನ್ನು ತಹಸೀಲ್ದಾರರು ಮತ್ತು ಅವರ ರೆವಿನ್ಯೂ ಇಲಾಖೆಯವರು ಆ ವ್ಯಾಪ್ತಿಯನ್ನು ನೋಡ್ಕೊಳ್ಬೇಕು. 94C, 94CC, 94D ಇವು ಯಾವ ಇದ್ರೂ ಸಮೇತನೋ ತಾಲೂಕು ಆಡಳಿತ ಅವರ ಜವಾಬ್ದಾರಿಯಲ್ಲಿ ಅವ್ರನ್ನ ಹಕ್ಕುಪತ್ರವನ್ನು ಕೊಡ್ತಕ್ಕಂಥ ಜವಾಬ್ದಾರಿ ಅವ್ರದ್ದು. ಒಗರುಕುಂ ಸಮಿತಿಗೆ ಆ 94C, 94CC ಯಾವುದೇ ಕಾರ್ಯಸುಭಾರಿ ಹಕ್ಕುಪತ್ರ ಕೊಡ್ತಕ್ಕಂಥದ್ದು, ಮನೆ ಹಕ್ಕುಪತ್ರ ಕೊಡ್ತಕ್ಕಂಥ ವ್ಯವಸ್ಥೆ ನಮ್ದಲ್ಲ. ಅದನ್ನ ತಿಳ್ಕೊಳ್ಳದೆ ಒಬ್ಬ ಮಾಜಿ ಬೊಗರುಕುಂ ಸಮಿತಿ ಅಧ್ಯಕ್ಷರಾಗಿಕೊಂಡು 94CC ಕೆಳಗಡೆ ಆಗಿರ್ತಕ್ಕಂಥದ್ದನ್ನ ಬೊಗರುಕುಂನಲ್ಲಿ ಅವರ ಬೊಗರುಕುಂ ಸಮಿತಿಯಲ್ಲಿ ಅವ್ಯವಹಾರ ಆಗೈತೆ ಅಂತಕ್ಕಂಥದ್ದನ್ನ ನಾನು ವಿರೋಧಿಸ್ತೇನೆ. ಮಾನ್ಯ ಮಾಜಿ ಶಾಸಕರು ವಿಷಯಗಳನ್ನು ಅರಿತು ಮಾತಾಡಬೇಕು, ತಿಳ್ಕೊಳ್ಬೇಕು. ನಾನು ಈಗೂ ಹೇಳ್ತಾ ಇದ್ದೇನೆ, ₹1 ಯಾರಾದರೂ ಶೇಖರ್ ವಕೀಲರಿಗೆ ಅಧ್ಯಕ್ಷರಿಗೆ ನಮ್ಮ ಸಮಿತಿ ಯಾವುದೇ ಸದಸ್ಯರಿಗೆ ಕೊಟ್ಟಿದ್ದಾರೆ ಅಂತ ಅನ್ನೋದಾದ್ರೆ ನಾವು ಅದನ್ನ ಆ ಹೊಣೆಯನ್ನು ಹೊರಲಿಕ್ಕೆ ನಾವು ಸಿದ್ಧರಿದ್ದೀವಿ ಅಂತ. ಹಿಂದೂ ಇದೇ ರೀತಿ ಬೊಗರುಕುಂ ವಿಚಾರವಾಗಿ ಅವರು ಸಾಕಷ್ಟು ಸಾರಿ ಪ್ರಸ್ತಾಪಗಳನ್ನು ಮಾಡಿದ್ರು ಹಿಂದೆ. 2017-18ನೇ ಸಾಲಿನಲ್ಲಿ ಹಿಂಗಾಗಿತ್ತು ಅಂತೇಳಿ. ಅದ್ರ ನಂತರದಲ್ಲಿ ಬೊಗರುಕುಂಬಿನ ವಿಚಾರವಾಗಿ ಅವ್ರು ಮತ್ತೆ ಪ್ರಸ್ತಾಪ ಮಾಡಿದಾಗ ಜನ ಸುಮಾರು 47,000 ಅಂತರದಿಂದ ಅವ್ನು ಸೋತು ಮನೆ ಕಳಿಸಿರ್ತಕ್ಕಂಥದ್ದು ಅವ್ರು ಮರಿಬಾರ್ದು. ಬೊಗರುಕುಂಬಿನ ವಿಚಾರವಾಗಿ ಮಾತಾಡ್ಬೇಕು ಅನ್ನೋದಾದ್ರೆ ಇವರು ತೋಟ ಕಳಿಸಿದವರು, ಇವರು ಬಿಜೆಪಿ ಸರ್ಕಾರದಲ್ಲಿ ತೋಟ ಕಳೆದಿರೋದು. ಅಂತ ವಿಚಾರಗಳನ್ನ ಸರ್ಕಾರದ ಮುಂದೆ ಪ್ರಶ್ನೆ ಮಾಡಲಿಕ್ಕೆ ಆ ಸಂದರ್ಭದಲ್ಲಿ ಯೋಗ್ಯತೆ ಇಲ್ಲದೆ ಇರ್ತಕ್ಕಂಥವ್ರು 6 ತಿಂಗಳಿಗೆ ಒಂದ್ಸಾರಿ ಬಂದು ಇಲ್ಲಿ ಎಲ್ಲ ಪತ್ರಿಕಾ ಮಾಧ್ಯಮದ ಮುಖಾಂತರ ಹೇಳಿಕೆ ಕೊಡ್ತಾರೆ ಅಂತ ಅನ್ನೋದಾದ್ರೆ ಪ್ರಾಮಾಣಿಕವಾಗಿದ್ರೆ ಮಾತಾಡಿ, ವಿಚಾರಗಳು ಸ್ಪಷ್ಟತೆ ಇದ್ರೆ ಮಾತಾಡಿ.